ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಂಗಳೂರಿನ ನಾನು ಬಂದು ಭಾಷಣ ಮಾಡಬೇಕಂತ ಅಗತ್ಯತೆ ಖಂಡಿತ ಇಲ್ಲ. ಇಲ್ಲಿ ಪ್ರತಿಯೊಬ್ಬ ಹೊಸ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು ಅನ್ನುವಂತ ತಿಳಿದುಕೊಂಡು ಮೇಲ್ಪಂಕ್ತಿ ಹಾಕೊಂಡಂತ ಕಾರ್ಯಕರ್ತರು ಇಲ್ಲಿರೋದು. ನಮಗೂ ಸಹ ಇಲ್ಲಿನ ಕಾರ್ಯಕರ್ತರಿಂದ ಕಲೀಲಿಕ್ಕೆ ಬೇಕಾದಷ್ಟಿದೆ. ಈ ಸಂಘರ್ಷ ಯಾಕೆ ಅನ್ನೋದನ್ನ ಶ್ರೀಕೃಷ್ಣ ಅವರು ನಿಮ್ಗೆ ಸವಿಸ್ತರವಾಗಿ ತಿಳಿಸಿದ್ರು. ಈ ಪ್ರತಿಭಟನೆ ಮಾಡಿದ ಕ್ಷಣ ಕಾಂಗ್ರೆಸ್ನವರು ಅಥವಾ ಪೊಲೀಸರು ಮುಂದೆ ಹೋಗಿ ಐವನ್ ಮತ್ತೊಬ್ಬನ ಮೇಲೆ ಕೇಸ್ ಹಾಕ್ತಾರೆ ಅನ್ನುವಂತ ನಂಬಿಕೆ ನನಗಿಲ್ಲ, ನಮ್ಗೆ ಯಾರಿಗೂ ಸಹ ಇಲ್ಲ. ಆದ್ರೆ ನಮಗೆ ನೋವನ್ನ, ನಮಗಾಗುತ್ತಿರುವ ಅನ್ಯಾಯವನ್ನ, ಇವರು ತೋರುತ್ತಿರುವ ದರ್ಪವನ್ನ, ಅಧಿಕಾರದ ದುರುಪಯೋಗವನ್ನ ಜನರಿಗೆ ಮನದಟ್ಟು ಮಾಡಿಸಬೇಕು ಅನ್ನುವಂತ ವಿಷಯದೊಂದಿಗೆ ಇವತ್ತು ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ನಮಗೂ ಸಹ ಅದೇ ರೀತಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬರ್ತದೆ. ಕಲ್ಲು ಹೊಡೆದ್ರು, ಟೈರ್ ಅನ್ನ ಸುಟ್ಟಿದ್ರು. ನಮ್ ಪ್ರೊಟೆಸ್ಟ್ ಆಗುವಾಗ ನಮ್ಗಿಂತ ಊರ್ಗಿಂತ ಮುಂದೆ ಪೊಲೀಸರು ಬಂದು ನಮ್ಮ ಹತ್ರ ಹೇಳ್ತಾರೆ, ಸರ್ ಟೈರ್ ಅನ್ನ ಸುಡಬೇಡಿ, ಕಲ್ಲನ್ನ ಹಾಕ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ. ನಾವು ಅವರಿಗೆ ಗೌರವವನ್ನು ಕೊಟ್ಟು ನಾವು ಯಾವ ರೀತಿ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಅಲ್ಲ, ಅದನ್ನೆಲ್ಲ ಮಾಡಿದ್ರು. ಐವನ್ ಮತ್ತು ಅವ್ರ ತಂಡದವರು ಎಲ್ಲವನ್ನ ಮಾಡಿದ್ರು. ಸಿದ್ದರಾಮಯ್ಯ ಮೇಲೆ ಯಾಕೆ ಕೇಸ್ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಿರುವಂತ ವಿಷಯ, ಎಲ್ಲರಿಗೂ ಸಹ ಇಷ್ಟು ತನಕ ಗೊತ್ತಾಗಿದೆ. ಮೂಡದಲ್ಲಿ ಸೈಡ್ ಸಿದ್ದನ್ನ ಯಾವ ರೀತಿಯ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂತ ವಿಷಯ. ಆ ಸೈಡಿನ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಗೋ ಹೆಡ್ ಕೊಟ್ಟಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಇವರು ದೊಡ್ಡ ರೀತಿಯ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಕಾಂಗ್ರೆಸ್ನರ ಮನಸ್ಥಿತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, 130 ಶಾಸಕರು ನಮ್ಮ ಬಳಿ ಇದ್ದಾರೆ, ನಾವು ಏನು ಮಾಡಿದ್ರು ನಡೀತದೆ, ಆನೆ ನಡೆದದ್ದೇ ದಾರಿ ಅನ್ನುವಂತ ಮನಸ್ಥಿತಿಯಲ್ಲಿ ಅವರೆಲ್ಲ ಸಹ ಇದ್ದಾರೆ. 3-4 ಜನ ಅವರ ನಾಯಕರುಗಳು ಬಾಯ್ಬಿಟ್ಟು ಹೇಳಿದ್ರು, ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ಗವರ್ನರ್ನ ಮನೆಗೆ ಹೋಗಿ ಗವರ್ನರ್ನ ಅಲ್ಲಿಂದ ಓಡಿಸ್ತೇವೆ ಅನ್ನುವಂತ ಮಾತನ್ನ ಐವನ್ ಮಾತ್ರ ಅಲ್ಲ, ಆ ಜಮೀರ್ ಅನ್ನುವಂತ ಒಬ್ಬ ಶಾಸಕ ಇವರ ಮಂತ್ರಿ ಇದ್ದಾನೆ, ಅವರು ಸಹ ಹೇಳಿದ್ರು. ಇವರ ಕೃಷ್ಣ ಬೈರೇಗೌಡ ಹೇಳ್ತಾರೆ, ಒಂದು ಹೆಜ್ಜೆ ಮುಂದೋಗಿ ರಾಜ್ಯಪಾಲರು ಒಬ್ಬ ನಾಲಾಯಕ ವ್ಯಕ್ತಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇವ್ರಿಗೆ ಇಷ್ಟು ಸಿಟ್ಟು ಯಾಕೆ, ಇಷ್ಟು ಟೆನ್ಷನ್ ಯಾಕೆ ಆಗ್ತದೆ ಇವರಿಗೆ? ಹಿಂದೆ ಯಡಿಯೂರಪ್ಪನವರಿಗೆ ಇದೇ ರೀತಿಯ ಪ್ರಾಸಿಕ್ಯೂಷನ್ಗೆ ಗವರ್ನರು ಗೋ ಹೆಡ್ ಕೊಟ್ಟಿದ್ರು, ಪ್ರಾಸಿಕ್ಯೂಷನ್ ಮಾಡ್ಬೇಕನ್ನುವಂತ ಸಮಯದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದ್ರು. ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಅವರು ನಿರಪರಾಧಿ ಆದ್ಮೇಲೆ ಅವರು ಪುನಃ ಮತ್ತೊಂದು ಟರ್ಮ್ ನಲ್ಲಿ ಪುನಃ ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂತರು. ಇವ್ರಿಗೆ ಸಹ ಅದನ್ನೇ ಮಾಡ್ಬೋದು. ಈಗ ಬೇಡ ಇವರಿಗೆ ಏನೇ ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ. ಅದು ಇವರು ಮಾಡಿದಾಗ, ಇವ್ರು ರಸ್ತೆಗೆ ಒಂದು ಕಲ್ಲು ಹೊಡೆದಾಗ, ಇವ್ರು ರಸ್ತೆಗೆ ಒಂದು ರಾಜ್ಯಪಾಲರನ್ನ ಥ್ರೆಟ್ ಮಾಡಿದಾಗ, ಇವರು ಟೈರಿಗೆ ಬೆಂಕಿ ಹಚ್ಚಿದಾಗ ನಾವು ಅವ್ರ ಮೇಲೆ ಕೇಸ್ ಆಗಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಪುನಃ ಕೇಸ್ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಈಗ ಪುನಃ ಎಲ್ಲ ಕಡೆ ರಸ್ತೆ ತಡೆ ಮಾಡಿ ನಾವು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ, ಎಲ್ಲ ಕಡೆ ಪೊಲೀಸ್ ಹೇಳಿದ್ದಾರೆ, ರಸ್ತೆ ತಡೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ, ನಿಮ್ಮ ಮೇಲೆ ಈ ಸೆಕ್ಷನ್ ಅನ್ನು ಮೂವ್ ಮಾಡ್ತೇವೆ. ಸುಳ್ಳಿನಲ್ಲಂತೂ ಬಹುಶಃ ಕಾಂಗ್ರೆಸ್ನವರದ್ದು ಏನೋ ಒಂದು ಮೆರವಣಿಗೆ ಇದೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸಹ ಬಿಡ್ಲಿಲ್ಲ. ಇವತ್ತು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಸಹ ಆಗ್ತಾ ಇದೆ ಪ್ರೊಟೆಸ್ಟ್. ಅಲ್ಲಿ ಸಹ ಹೇಳಿದ್ದಾರೆ, ನೀವು ಒಂದು ವೇಳೆ ಪ್ರೊಟೆಸ್ಟ್ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಕೇಸ್ ಹಾಕ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೆ, ಸಂಘರ್ಷದಿಂದ ಹುಟ್ಟಿದಂತ ಪಕ್ಷ ಸಂಘಟನೆ ನಮ್ದು. ನಿಮ್ದು ಕೇಸ್ಗಳಿಗೆಲ್ಲ ಬಾಯಿ ಮುಚ್ಚಿಕೊಂಡು ಕುಳಿತುವಂತ ಜಾಯಮಾನ ನಮಗಿಲ್ಲ. ನೀವು 10-15 ಕೇಸ್ ಆಗಿ ಎಷ್ಟು ಬೇಕಾದ್ರೂ ಹಾಕಿ, ಹೋರಾಟ ಯಾವ ರೀತಿ ಮಾಡಬೇಕು ಇದು ನಿಮ್ಗೆ ಖಾಲಿ ಟ್ರೇಲರ್ ಅನ್ನ ತೋರಿಸ್ತಾ ಇದ್ದೇವೆ. ಸರಿಯಾದ ಹೋರಾಟ ಇನ್ನು ಮುಂದೆ ನೀವು ಸರಿ ದಾರಿಗೆ ಬರೆದಿದ್ರೆ ದೊಡ್ಡ ರೀತಿಯ ಹೋರಾಟವನ್ನ ನಿಮ್ಮ ಮನೆ ಮುಂದೆ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮೊನ್ನೆ ಇಲ್ಲಿಯೇ ಪುತ್ತೂರಿನ ಕಾಂಗ್ರೆಸ್ನವರೆಲ್ಲ ಸೇರಿ ನನ್ನ ವಿರುದ್ಧ ಸ್ವಲ್ಪ ಪ್ರತಿಭಟನೆ ಮಾಡಿ ನೋಡ್ತಾ ಇದ್ದೆ, ನಾನು ವಿಡಿಯೋ ನೋಡ್ತಾ ಇದ್ದೆ. ಕಾಂಪಿಟೇಷನ್ ಒಬ್ಬರಿಗಿಂತ ಒಬ್ರು ಅಂದ್ರೆ ಹೇಳಿದ್ದೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಲಿಲ್ಲ. ರಾಹುಲ್ ಗಾಂಧಿ ಮಾತನಾಡ್ತಿರುವಂತ ಸಮಯದಲ್ಲಿ ಯಾರಾದ್ರೂ ಆ ಭೂತಕಾಲದಲ್ಲಿ, ಅದು ಭೂತಕಾಲ, ಆ ಸಮಯದಲ್ಲಿ ಯಾರಾದ್ರೂ ಹೋಗಿ ಅವನಿಗೆ ಸ್ವಲ್ಪ ಮಾತಾಡಿಸಿ ಸ್ವಲ್ಪ
ಬುದ್ಧಿ ಹೇಳಿ ಸ್ವಲ್ಪ ಮಾತಾಡ್ಸಿದ್ರೆ ಒಳ್ಳೇದಿತ್ತು ಅನ್ನೋ ಮಾತನ್ನು ಹೇಳಿದೆ ನಾನು. ಇವಾಗ ಭವಿಷ್ಯತ್ ಕಾಲದ ಹೇಳ್ತಾ ಇದ್ದಾನೆ. ಇವರೆಲ್ಲ ಇವಾಗ ಹೇಳುದು ಅಂತ ಹೇಳಿದ್ರೆ ನಾವು ರಾಜ್ಯಪಾಲರ ಮನೆಗೆ ಹೊಕ್ಕಿ ಅವರನ್ನ ಹೊಡಿತೇವೆ, ಅವರನ್ನ ಓಡಿಸ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಭಿಕ್ಷೆ ಪಾತ್ರದಲ್ಲಿ ಐವಂಡಿಸುವ ಭಿಕ್ಷೆ ಬೇಡಿ ಪಡ್ಕೊಂಡಿದ್ದಾರೆ MLC. ಅದಕ್ಕೋಸ್ಕರ ಹೀಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಕೇಸ್ ಹಾಕುವಂತ ಧೈರ್ಯ ಪೊಲೀಸರು ಮಾಡ್ತಾ ಇಲ್ಲ. ನಮ್ಮನ್ನೆ ಪೊಲೀಸರ ಹತ್ರ ಮಾತಾಡಿದ್ರೆ ಅಂತ ಕೇಸ್ ಹಾಕ್ತೀರಾ ಇಲ್ವಾ, ಅಥವಾ ಏನಾದ್ರು ಸೆಕ್ಷನ್ ಅನ್ನ ನಿಮ್ಗೆ ಹೇಳ್ಬೇಕನ್ನುವಂತ ಹೇಳಿ ಒಂದು ಸೆಕ್ಷನ್ ಅನ್ನ ಫೋಟೋವನ್ನ ಭಾರತ ನಿಯಮ ಸಂಹಿತೆ ಏನಿದೆ ಅದರ ಪ್ರಕಾರ ಇರುವಂತ ಆಕ್ಟ್ ಕ್ಲಾಸ್ ಎಲ್ಲ ಸೇರಿ ವಾಟ್ಸ್ಆಪ್ ಮಾಡಿದೆ ನಾನು ಕಮಿಷನರ್ಗೆ. DCP ಅವರಿಗೆ ವಾಟ್ಸ್ಆಪ್ ಮಾಡಿದೆ. ನಿಮ್ಗೆ ಏನಾದ್ರು ಅಗತ್ಯ ಇದ್ರೆ ಹೇಳಿ, ಇದೆಲ್ಲ ಒಂದು ಕ್ಲಿಯರ್ ಕಟ್ ಆಗಿ ಇದೆ. ಗವರ್ನರ್ ಮನೆಗೆ ಹೋಗಿ ಅವರನ್ನ ಅಲ್ಲಿಂದ ಓಡಿಸ್ತೇನೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಯಾವ ಕೇಸ್ ಹಾಕ್ಬೋದು ಅನ್ನುವಂತ ವಿಷಯ ಇದೆ, ಹಾಕಿ ಅನ್ನುವಂಥದ್ದನ್ನು ಹೇಳಿದೆ. ಇಲ್ಲ, ನಾವು ಅದನ್ನ ಹೇಳಿದಾಗ ಮಿತ್ರಾಕ್ಷಿ ಕೃಷ್ಣ ಅವ್ರು ಲೀಗಲ್ ಸೆಲ್ಗೆ ಕಳಿಸ್ಬೇಕು, ಪುನಃ ಅವರ ಇದು ಬೇಕು, ಅವರಿಂದ ಆರ್ಡರ್ ಬರಬೇಕು, ನಂತರ FIR ಹಾಕೋದು ದೊಡ್ಡ ಸ್ಟೋರಿ ಅಂತ ಹೇಳಿದ. ನನ್ನ ಮೇಲೆ ಕೇಸ್ ಆಗುವಾಗ ನಡು ರಾತ್ರಿಯಲ್ಲಿ ಒಬ್ಬ ಕಾರ್ಪೊರೇಟರ್ ತಂದು ನಿಲ್ಲಿಸಿ ಕೇಸ್ ಹಾಕ್ಸಿದ್ರು. ಒಂದು ದಿನ ಸಮಯ ಕೊಡ್ಲಿಲ್ಲ, FIR ಹಾಕ್ಲಿ. ನಾನು ಇಲ್ಲದಿದ್ದಂತ ಕೇಸ್ ಒಂದಿತ್ತು, ನಾವು ಸ್ಪಾಟ್ ಅಲ್ಲೇ ಇರಲ್ಲ, ಆದ್ರೂ ಸಹ ಆ ಜನೋತ್ಸವ ಶಾಲೆಯ ಕೇಸಲ್ಲಿ ನನ್ನ ಮೇಲೆ ಪುನಃ FIR ಹಾಕ್ತಾರೆ. ವೇದವ್ಯಾಸ ಕಾಮತ್ರ ಮೇಲೆ ಸಹ ಅದೇ ರೀತಿಯ ಕೇಸನ್ನು ಹಾಕ್ತಾರೆ. ಇವರಿಗೆ ಆಗ ಯಾವ ಸಹ ಮತ್ತೊಂದು ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ. ಭರತ್ ಶೆಟ್ಟಿ ಇದು MLA ಸೀಟ್ ಅಂತೂ ಕೊಡುದಿಲ್ಲ. ಅವರು ಅಶೋಕ್ ರೈ ತುಂಬಾ ಸ್ಮಾರ್ಟ್ ಇದ್ದಾರೆ. ಅವರು ಇವರಿಗೆ ಒಬ್ಬನಿಗೆ MLA ಸೀಟ್ ಅಂತೂ ಖಂಡಿತ ಸಿಕ್ಕುದಿಲ್ಲ, ಬಿಡುವುದಿಲ್ಲ ಜನ. ಉಳಿದದ್ದೇನಾದ್ರು ಈಗ ಕಾರ್ಪೊರೇಷನ್ ಮತ್ತೆ ಇಲ್ಲಿದು ಪಂಚಾಯತ್, ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇದ್ದಾರೆ. ಮಾತಾಡಿದ್ರು, ತುಂಬಾ ಮಾತಾಡಿದ್ರು. ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು, ಅವರಿಗೆ ಭಾಷೆ ಇಲ್ಲ, ಅವರಿಗೆ ಅಜ್ಞಾನ, ಅದು ಇದೆಲ್ಲ ಹೇಳಿದ್ರು. ನಾನು ಏನ್ ಸಹ ಬೇಸರ ಮಾಡುದಿಲ್ಲ. ಅವರ ಸ್ವಾಮಿ ಏನು ರಾಹುಲ್ ಗಾಂಧಿಯನ್ನ ಏನವರು ಮೆಚ್ಚಿಸಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರು ಗುರುಗಳು, ಸ್ವಾಮಿ ರಾಹುಲ್ ಗಾಂಧಿ ಇವರದೆಲ್ಲ ಗುರುಗಳು, ನಾನು ಒಪ್ಕೊಳ್ತೇನೆ. ಇವರದೆಲ್ಲ ಗುರುಗಳು ರಾಹುಲ್ ಗಾಂಧಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ, ಇದರಲ್ಲಿ ದಲಿತರು ಇಲ್ವಾ, ರಿಸರ್ವೇಶನ್ ಇಲ್ವಾ ಅನ್ನುವಂತ ಮಾತನ್ನು ಹೇಳುವವ ಇವ ರಾಹುಲ್ ಗಾಂಧಿ. ಇವರದೆಲ್ಲ ಬಾಸ್. ಇವರಿಗೆ ನಾನು ಪುನಃ ಬೈಯುವಂತ ಅವಶ್ಯಕತೆನೇ ಇಲ್ಲ. ಇಷ್ಟು ಹೇಳಿದ್ರೆ ಸಾಕು, ಜನರಿಗೆ ಗೊತ್ತಾಗ್ತದೆ ಅವರ ಹಿಮ್ಮಾಲಕರು ಹೇಗಿರ್ಬೋದು ಅನ್ನುವಂಥದ್ದನ್ನ. ಇವರಿಗೆ ಬಾಂಗ್ಲಾದೇಶ ಅನ್ನುವಂಥದ್ದಿಗೆ ಅಭ್ಯಾಸ ಆಗಿ ಹೋಗಿದೆ. ಬಾಂಗ್ಲಾದೇಶದ ವಿಷಯ ಬಂದಾಗ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಆಗ್ತದೆ, ಒಬ್ಬನೇ ಒಬ್ಬ ಕಾಂಗ್ರೆಸ್ನವ ಇಷ್ಟ ತರಗ ತುಟಿ ಪಿಟಕ್ ಅನ್ನುವಂತ ಧೈರ್ಯವನ್ನ ತೋರಿಸ್ತಿಲ್ಲ. ಇವರೆಲ್ಲ ಜಾತ್ಯತೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡ್ತಾರೆ. ಇವರೆಲ್ಲ ಸಹ ಎಲ್ಲ ದೂರದ ಪ್ಯಾಲೆಸ್ಟೈನ್ ನಲ್ಲಿ ಇಸ್ರೇಲ್ನವರು ಬಾಂಬ್ ಹಾಕಿದ್ರೆ ಇವರು ಮನೆಗೆ ಬಾಂಬ್ ಬಿದ್ದಾಗೆ ಮೈ ಮೇಲೆ ಚೇಳು ಬಿಟ್ಟ ಹಾಗೆ ಇಲ್ಲಿ ನಾಯಿ ಕುಡಿದಾಗ ಕುಣಿತಾರೆ ಇವರೆಲ್ಲ. ಆದ್ರೆ ಹಿಂದೂಗಳ ಮಾರಣ ಹೋಮ ಆದಾಗ ಒಂದೇ ಒಂದು ಸೌಜನ್ಯಕ್ಕೆ ಹಾಗಾಗಬಾರ್ದಿತ್ತು, ಹಿಂದೂಗಳು ಈ ಸ್ಥಿತಿ ಬರಬಾರ್ದಿತ್ತು ಎಂಬ ಸೌಜನ್ಯಕ್ಕಾಗಿ ಮಾತಾಡುವಂತ ಧೈರ್ಯ ಈ ರಾಹುಲ್ ಗಾಂಧಿ ಆಗ್ಲಿ ಇವನ ಹಿಂಬಾಲಕರಾಗಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ನೀವು ಯಾರಾದ್ರೂ ಅದರ ವಿರುದ್ಧ ಮಾತಾಡಿದ್ರೆ ನಾವು ತೋರಿಸಿ. ಯಾಕೆ ಹಿಂದೂಗಳ ಜೀವ ನಿಮ್ಗೆ ಅಷ್ಟು ಸಹ ಚೀಪ್ ಆಗಿ ಹೋಗಿದೆ? ನಮ್ಮ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ತೋಡಿಗೆಸಿದ್ದಾರೆ. ಒಬ್ಬನೇ ಒಬ್ಬ ಅದರ ಸುದ್ದಿ ಮಾತಾಡುದಿಲ್ಲ. ದೂರ ದೇಶ ಆಯ್ತು, ಬಾಂಗ್ಲಾದೇಶ ದೂರದ ದೇಶ. ನಮ್ಮ ದೇಶದ ನಮ್ಮ ಹೆಣ್ಣು ಮಕ್ಕಳ ಮೇಲೆ, ಹಿಂದೂಗಳ ಮೇಲೆ ಅತ್ಯಾಚಾರ ಆದಾಗ ಒಬ್ಬ ವ್ಯಕ್ತಿ ಮಾತಾಡುವುದಿಲ್ಲ. ಮ್ಯಾಕ್ಸಿಮಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದಂತ ಹೇಳ್ತಾರೆ ವಿನ ಆ ರೇಪ್ ಮಾಡಿದವನ ಅವನ ಹೆಸರು ಹೇಳಲಿಕ್ಕೆ ಹೆದರಿಕೆ ಅವ್ರಿಗೆ. ಯಾಕಂದ್ರೆ ಅವನ ಜಾತಿ ಹೊರಗೆ ಬರ್ತಾನೆ, ಅವ ಯಾವ ಧರ್ಮದವನು ಅಂತ ಗೊತ್ತಾಗ್ತದೆ. ಕಾರ್ಕಳದಲ್ಲಿ ಮೊನ್ನೆ ರೇಪ್ ಆಯ್ತು, ನೀವು ಪೇಪರ್ ಅಲ್ಲಿ ನೋಡಿ ಎಷ್ಟು ಜನ ಕಾಂಗ್ರೆಸ್ನವರು ಅದರ ವಿರುದ್ಧ ಮಾತಾಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹೆಣ್ಮಕ್ಕಳಿಗೆ ನಮಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ನ ಈ ರಾಹುಲ್ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿಯ ಚೇಲೆಗಳಾಗ್ಲಿ ಒಬ್ಬನೇ ಒಬ್ಬ ಬಾಲ ಬಿಚ್ಚುವುದಿಲ್ಲ, ಬಾಲ ಹೇಗೂ ಸಹ ಬಿಚ್ಚುವುದಿಲ್ಲ,
ನಾಲಿಗೆಯಿಂದ ಒಂದು ಕನಿಗರ ಮಾತು ಬರುವುದಿಲ್ಲ ಇವ್ರ ಮಾಲಿಂದ. ಇಡೀ ಕರ್ನಾಟಕದ ಕೇಂದ್ರವಾದಂತಹ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ನಾನು ಕಿವಿಯಾರ ಕೇಳಿದ್ದೇನೆ. ನಾನೇ ಸ್ವತಃ ಹತ್ರದಲ್ಲಿದ್ದೆ, ಕೌಂಟಿಂಗ್ ಆಗಿ ಹೊರಗೆ ಬರ್ತಾ ಇದ್ದೆವು ರಾಜ್ಯಸಭೆಯ ಚುನಾವಣೆ ಆದ ನಂತರ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನ ಈ ದೇಶದ್ರೋಹಿಗಳು ಕೂಗ್ತಾರೆ. ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಗೆದ್ದಾಗ ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ, ಹಾಗೆ ಹೇಳಿಲ್ಲ ಅನ್ನುವುದನ್ನು ಬಿಟ್ರೆ, ಒಂದು ವೇಳೆ ಹಾಗೆ ಹೇಳಿದ್ರೆ ಅವರನ್ನು ಒಳಗೆ ಹಾಕ್ತೇವೆ ಅನ್ನುವಂತ ಮಾತು ಅನ್ನುವಂತ ಧೈರ್ಯಗಾರಿಕೆ ಸಹ ಎದೆಗಾರಿಕೆ ಸಹ ಇವರ ತೋರುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಐವನ್ ಡಿಸೋಜನ ವಿರುದ್ಧದ ಪ್ರತಿಭಟನೆ ಖಂಡಿತ ಇದಲ್ಲ. ಇದು ಪೊಲೀಸ್ ಫೋರ್ಸಿನ ಮಿಸ್ಯೂಸ್ ಏನಾಗ್ತಾ ಇದೆ, ಸರ್ಕಾರದ ದುರುಪಯೋಗವನ್ನ ಮಾಡಿ ಹಿಂದೂ ಕಾರ್ಯಕರ್ತರುಗಳ ಮೇಲೆ, ಬಿಜೆಪಿ ಕಾರ್ಯಕರ್ತರುಗಳ ಮೇಲೆ ಹೇಗೆ ದಬ್ಬಾಳಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅದನ್ನ ನಿಲ್ಲಿಸುವ ಪ್ರಯತ್ನ ಈ ಪ್ರೊಟೆಸ್ಟ್ ಮೂಲಕ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇವರಿಗೆ ಎಲ್ಲಾ ಭಾಷೆಯಲ್ಲಿ ಹೇಳಿ ನಮಗೆ ಸಾಕಾಗಿದೆ. ಇವರಿಗೆ ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸ್ವಲ್ಪ ನಮಗೆ ಬಿಜೆಪಿಯವರಿಗೆ ಬುದ್ಧಿ ಹೇಳ್ತಾರೆ. ನೀವು ನೋಡಿ, ನಾಳೆ ಪೇಪರ್ನಲ್ಲಿ ಸ್ಟಾರ್ಟ್ ಆಗ್ತದೆ, ನಿಮಗೆಲ್ಲ ಬುದ್ಧಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಮಾಡುವುದೆಲ್ಲ ತಪ್ಪು, ಅದು ಇದು ಅನ್ನುವಂತ ಹೇಳ್ತಾರೆ. ಭ್ರಷ್ಟಾಚಾರದಲ್ಲ ಕೂಪದಲ್ಲಿ ಮಲಗಿ ಹೋರಾಡುತ್ತಿರುವಂತ ಈ ಕಾಂಗ್ರೆಸ್ನಿಂದ ಕಲಿಬೇಕಾದದ್ದು ಯಾವುದೇ ಪಾಠ ಬಿಜೆಪಿಯ ಕಾರ್ಯಕರ್ತನಿಗಿಲ್ಲ. ಟೋಟಲ್ ಆಗಿ ಭ್ರಷ್ಟಾಚಾರ ಮಾಡಿ 1.5 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಾಮಗಾರಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರೊಂದಿಗೆ ಸೇರಿಕೊಂಡು ಇವತ್ತು ಈ ರೀತಿಯ ಪ್ರತಿಭಟನೆ ಮಾಡುವಂತ ಒಂದು ಕೆಲಸಕ್ಕೆ ನಾವೆಲ್ಲರೂ ಸಹ ಕೈ ಹಾಕಿದ್ದೇವೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಿಕಟಪೂರ್ವ ಶಾಸಕರು ಮಿತ್ರರಂತ ಸಂಜೀವ್ ಮಠಂದೂರ್ ಅವರ, ಮಂಡಲದ ಅಧ್ಯಕ್ಷರಾದಂತ ದಯಾನಂದಣ್ಣ, ಯುವ ಮೋರ್ಚಾದ ಅಧ್ಯಕ್ಷಗಳಾದಂಥ ನಿತೇಶ್ ಮತ್ತು ಶಿಶಿರ್ ಅವರೇ, ಜಿಲ್ಲಾ ಯುವ ಮೋರ್ಚಾದ ನಾಯಕರುಗಳಾದಂಥ ಶ್ರೀಕೃಷ್ಣ ಭಟ್ರು ಮತ್ತು ವಿರೂಪಾಕ್ಷ ಅವರೇ, MC ನಾರಾಯಣ ಅವರೇ, ಅರುಣ್ ಕುಮಾರ್ ಪುತ್ತಿಲರ್ ಅವರೇ, ನಾವು ಅವರಿಗೆ ಚಾಲೆಂಜ್ ಮಾಡಿದ್ದೇವೆ, ತೊಡೆ ತಟ್ಟಿ ಕರೆದಿದ್ದೇವೆ, ನಿಮಗೆ ಚಾಲೆಂಜ್ ಮಾಡಿದ್ದೇವೆ. ತಾಕತ್ತಿದ್ರೆ ಮಾತಾಡಿ, ನೀವು ಅಧಿವೇಶನದಲ್ಲಿ ನೀವು ನಿರಾಪರಾಧಿಯಾಗಿದ್ದು ಹೌದಾದ್ರೆ ತೋರಿಸಿಕೊಡಿ, ಮಾತಾಡಿ. ಇಡೀ ಕರ್ನಾಟಕ ನೋಡ್ತಾ ಇದೆ ನಿಮ್ಮನ್ನ. ಮಾತಾಡುವ ಅವಕಾಶವಂತ ನಾವು ಮಾಡಿಕೊಟ್ಟಿದ್ದೆವು. ಜನ ಓಡಿ ಹೋದ್ರು. ಸಿದ್ದರಾಮಯ್ಯ ಅಲ್ಲಿಂದ ಪಲಾಯನ ಮಾಡಿದ್ರು. ಇವ್ರು ನಮಗೀಗ ಚಾಲೆಂಜ್ ಮಾಡ್ತಾರೆ, ತಾಕತ್ತಿದ್ರೆ ಅದು ಮಾಡಿ, ತಾಕತ್ತಿದ್ರೆ ಇದು ಮಾಡಿ, ತಾಕತ್ತಿದ್ರೆ ಮತ್ತೊಂದು ಮಾಡಿ ಅಂತ. ನಮಗೆ ತಾಕತ್ತು ತುಂಬಾ ಇದೆ. ಸಂಘರ್ಷದಿಂದ ಹುಟ್ಟಿದಂತ ಸಂಘಟನೆ ಭಾರತೀಯ ಜನತಾ ಪಾರ್ಟಿ. ಪುನಃ ನಮಗೆ ಸಂಘರ್ಷದ ದಾರಿಯನ್ನ ತೋರಿಸುವ ಪ್ರಯತ್ನವನ್ನ ನೀವು ಕಾಂಗ್ರೆಸ್ಸಿಗರು ಮಾಡಬೇಡಿ. ನಾವು ಒಂದು ವೇಳೆ ಸಂಘರ್ಷಕ್ಕೆ ಪೂರ್ತಿಯಾಗಿ ಇಳಿದ್ರೆ
ಏನಾಗ್ತದೆ ಮುಂದಿನ ಎಲ್ಲ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ. ಪೊಲೀಸ್ ಇಲಾಖೆಯ ದುರ್ಬಳಕೆ ಅನ್ನುವಂತ ಶಬ್ದ ಡೆಫಿನೇಷನ್ ಏನಿದೆ, ಡಿಕ್ಷನರಿ ಮೀನಿಂಗ್ ಅನ್ನ ಇವರು ನಮಗೆ ತೋರಿಸಿಕೊಟ್ಟಿದ್ದು ಕಾಂಗ್ರೆಸ್ನವರು. ನಾವು ಸಹ ಅಧಿಕಾರ ಮಾಡಿದ್ದೇವೆ. ಸಂಜೀವ್ ಮಠುಂದರ್ ಇಲ್ಲಿ ಶಾಸಕರಾಗಿದ್ರು, ನಾನು ವೇದವರ್ಷ ಮತ್ತು ಹರೀಶ್ ನಾವೆಲ್ಲರೂ ಶಾಸಕರಾಗಿದ್ದೆವು. ನಮ್ಮ ಹತ್ರ ಸಹ ಸರ್ಕಾರ ಇತ್ತು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಲಿಲ್ಲ. ನಾವು ಹಾಕುವುದಿಲ್ಲ, ನಮ್ಮ ಜಾಯಮಾನ ಅಲ್ಲ ಅದು. ಹಾಕಲಿಲ್ಲ ನಾವು. ನ್ಯಾಯ ಅನ್ಯಾಯ ಮಾಡಬಾರ್ದು, ನ್ಯಾಯದಲ್ಲೇ ಹೋಗ್ಬೇಕು ಅನ್ನುವಂತ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಹೋಗಿದ್ದೇವೆ. ಮಾತ್ರ ಈಗ ಸಹ ನಮಗೆ ಯೋಚನೆ ಬರ್ತಾ ಇದೆ. ನಮ್ಗೆ ಇವರಿಂದ ಕಲಿಬೇಕಾದದ್ದು ಅನ್ಯಾಯದ ಪಾಠ ತುಂಬಾ ಇದೆ. ಪುನಃ ನಮ್ಮ ಸರ್ಕಾರ ಬರ್ತದೆ. ಪುನಃ ಈ ಅಧಿಕಾರಿಗಳನ್ನು ಹೇಗೆ ಕೂಡಿಸಬೇಕು ನಮಗೂ ಗೊತ್ತಿದೆ. ಈ ಹಾಕಿ ಪೊಲೀಸ್ ಯಾರಿದ್ದಾರೆ ಒಂದ್ಸತಿ ಯೂನಿಫಾರ್ಮ್ ಅನ್ನು ಮುಟ್ಟಿ ನೋಡ್ಕೊಳ್ಳಿ. ನಾ ಎಲ್ಲ ಕಡೆ ಹೇಳ್ತೇನೆ, ಒಂದು ಕೇಸ್ ಹಾಕ್ಬೋದು. ಯಾರು ಹೇಳಿದ್ರು ಭರತಲ್ಲಿ ಗ್ರಾಮಾಂತರ ಒಂದು ಕೇಸ್ ಇದ್ದೀನಿ ಬೂರುವ ಅಂತ, ಗೊತ್ತಿಲ್ಲ ಹಾಕ್ತಾರೆ ಇಲ್ವಾ ಅಂತ. ಅಂದ್ರೆ ಎಲ್ಲದಕ್ಕೂ ಕೇಸ್ ಹಾಕ್ತಾರೆ, ಒಂದು ಖುಷಿ ಅವರಿಗೆ ಕೇಸ್ ಹಾಕೋದು ಅಂತ ಹೇಳಿ. ಪೊಲೀಸರು ಸಹ ಒಂದ್ಸತಿ ಯೋಚನೆ ಮಾಡ್ಬೇಕು. ಖಾಲಿ ಜುಜುಬಿ ಟ್ರಾನ್ಸ್ಫರ್ ಆಗ್ತದೆ ಎಂಬಂತ ಹೆದರಿಕೆಯಿಂದ ಈ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲಲ್ಲಿ ಸೆಲ್ಯೂಟ್ ಹೊಡೆಯುವಂತ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಂದಿದೆ. ಪೊಲೀಸರಲ್ಲಿ ಸಹ ಒಳ್ಳೆಯವರಿದ್ದಾರೆ, ಅವರು ಸಹ ಹೇಳ್ತಾರೆ ಇಂಗ್ಲನ ಮಾರದ ಮರಿದೆ ಜಪ್ಪಿಯವರು ಇಂಚಿನ ಪುರ ಸೇರಿದರು. ಪೊಲೀಸರು ಸಹ ಇದ್ದಾರೆ, ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಒಳ್ಳೆ ರೀತಿಯ ನಿಯತ್ತಿನ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಆದ್ರೆ ಮತ್ತೊಮ್ಮೆ ಸರ್ಕಾರಿ ಅಧಿಕಾರಿಗಳು ಎಲ್ಲ ಸಹ ನೆನಪಿಡ್ಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಪೊಲೀಸ್ ಇಲಾಖೆಯವರೆಗೆ ನಮ್ದು ಸರ್ಕಾರ ಪುನಃ ಬರ್ತದೆ. ಈ ರೀತಿಯ ವರ್ತನೆಯನ್ನು ನೀವು ಏನ್ ನಮ್ಮ ವಿರುದ್ಧ ಮಾಡ್ತಾ ಇದ್ದೀರಿ, ನಮ್ಮ ಮಾತನ್ನ, ನಮ್ಮ ಶಬ್ದಗಳನ್ನ, ನಮ್ಮ ಬಾಯನ್ನ ಮುಚ್ಚಿಸುವ ಪ್ರಯತ್ನ ಏನು ಮಾಡ್ತಿದ್ರಿ, ಅದಕ್ಕೆ ಸರಿಯಾದ ಉತ್ತರ ಇದೆ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ನಮ್ಮ ಸಮಯ ಬಂದಾಗ ಮಾಡಿ ತೋರಿಸ್ತೇವೆ ಅನ್ನುವ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ.